ಓಂ ಶ್ವೋಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲೀ. ಓಂ ಸಹನಾವವತೋ ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಎರಡನೆಯ ಆನಂದವಲ್ಲಿ, ಅದರಲ್ಲಿ ಎರಡನೆಯ ಮೂರನೆಯ ಅನುವಾಕವನ್ನು ಈಗ ನಾವು ಪ್ರಾರಂಭ ಮಾಡಬೇಕಾಗಿದೆ. ಇದರಲ್ಲಿ ಹಿಂದಿನ ಅನ್ನಮಯಾತ್ಮನನ್ನು ಹೇಳಿ ಆ ಅನ್ನಮಯಾತ್ಮನಿಗೆ ಅವಯವಗಳನ್ನು ಹೇಳಿ, ಯಾತಕ್ಕೆ ಹೇಳಿದ್ರು ಅನ್ನಮಯಾತ್ಮನ ಅವಯವಗಳನ್ನು? ಅದು ನಮಗೆ ಸ್ಥೂಲವಾಗಿ ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ, ಮತ್ತು ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಗ್ರಾಹ್ಯವಾಗಿರ್ತಕ್ಕಂಥದ್ದು. ಹೌದು ತಾನೆ? ನಮ್ಮ ಕಣ್ಣೆದುರಿಗಿರುತ್ತೆ, ಮುಟ್ಟೋದಕ್ಕೆ ಬರುತ್ತೆ, ಮಾತಾಡೋದಕ್ಕೆ ಬರುತ್ತೆ, ಕೇಳೋದಕ್ಕೆ ಬರುತ್ತೆ, ಅವ್ರು ಹೇಳೋದನ್ನ ಅವಯವವನ್ನು ಕಾಣಬಹುದು, ಇದು ಅಂತ ಹೇಳಬಹುದು. ಇಂತಹ ಒಂದು ಆಲಂಬನವನ್ನು ಇಟ್ಟುಕೊಂಡು, ಯಾಕೆ ಕಣ್ಣು ಕಾಣ್ತಾ ಇದೆ, ಅದು ಕಾಣ್ತಾ ಇರತಕ್ಕಂತಹ ಆಲಂಬನವನ್ನು ಇಟ್ಟುಕೊಂಡು ಕಾಣದೇ ಇರತಕ್ಕಂತಹ ಇಂದ್ರಿಯಗಳಿಗೆ ಅಗೋಚರವಾಗಿರತಕ್ಕಂತಹ ಯಾವ ಮಾತಿನಿಂದಲೂ ಹೇಳುವುದಕ್ಕೆ ಆಗದಂತಹ ಕೇವಲ ಪ್ರತಿಷೇಧ ಮಾಡುವುದರಿಂದಲೇ ತಿಳಿಯಬೇಕಾಗಿರತಕ್ಕಂತಹ, ಪ್ರತಿಷೇಧ ಅಂದ್ರೇನು? ನೇತಿ 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 ಎಂಬುದಾಗಿ ಅದರಿಂದಲೇ ತಿಳಿಯಬೇಕಾಗಿರತಕ್ಕಂತಹ ಪರಮಾರ್ಥ ತತ್ವವನ್ನು ಹ್ಯಾಕ್ ತಿಳಿಯುವುದು? ಯಾವ ಇಂದ್ರಿಯಗಳಿಂದಲೂ ಗೋಚರವಾಗುವುದಿಲ್ಲ. ಆದ್ದರಿಂದ ಒಂದು ಆಲಂಬನವನ್ನು ಇಟ್ಟುಕೊಂಡು ಕಾಣತಕ್ಕಂತಹ ಸ್ಥೂಲವಾಗಿರತಕ್ಕಂತಹ ಇಂದ್ರಿಯ ಗೋಚರವಾಗಿರತಕ್ಕಂತಹ ಆಲಂಬನವನ್ನು ಇಟ್ಟುಕೊಂಡು ಆ ಆಲಂಬನದ ಮೂಲಕ ಸ್ಥೂಲಾರುಂಧತಿ ನ್ಯಾಯದಂತೆ, ಶಾಖಾಚಂದ್ರ ನ್ಯಾಯದಂತೆ ಈ ನೇತಿ ನೇತಿ ಎಂಬ ನೇತಿ ನೇತಿ ಎಂಬ ಪದಕ್ಕೆ ವಾಚ್ಯವಾಗಿರತಕ್ಕಂತಹ ಪರಮಾತ್ಮನನ್ನ ತಿಳಿಸಿಕೊಡಬೇಕು ಅಂತ ಹೊರಟಿದೆ ಉಪನಿಷತ್ತು. ಅದರಲ್ಲಿ ಮೊದಲನೆಯದಾದ ಅನ್ನಮಯಾತ್ಮನನ್ನು ಹೇಳಿದ್ದಾಯಿತು, ಅದನ್ನ ಅವಯವಗಳನ್ನು ಬೆಟ್ಟು ಮಾಡಿ ತೋರಿಸಿದ್ದಾಯಿತು. ಮತ್ತೆ ಅದರಿಂದ ಮುಂದುವರಿದು ಏನಾಗುತ್ತೆ? ಆಯಿತು, ಈ ಅನ್ನಮಯಾತ್ಮ ಇದೆಯಲ್ಲ, ಇದಾನಲ್ಲ, ಅವನಿಂದಲೇ ಸ್ಥಿತಿ ಆಗ್ತಾ ಇದೆಯಾ ನಮಗೆ? ಅನ್ನಮಯನಿಂದಲೇ ಸ್ಥಿತಿ ಆಗ್ತಾ ಇದೆಯಾ? ಸ್ಥಿತಿಯಿಂದ ನಾವು ಇರ್ತಕ್ಕಂಥದ್ದು, ಇರುವಿಕೆ ಅಂತಕ್ಕಂಥದ್ದು ಅನ್ನಮಯಾತ್ಮನಿಂದ ಬರತಕ್ಕಂಥದ್ದ, ಅಥವಾ ಆ ಅನ್ನಮಯಾತ್ಮನಿಗೂ ಕೂಡ ಕಾರಣನಾಗಿ ಇನ್ನೊಬ್ಬ ನಿಯಂತ್ರವಾದ ಅನ್ನಮಯಾತ್ಮನಿಗಿಂತಲೂ ಸೂಕ್ಷ್ಮವಾಗಿರತಕ್ಕಂತಹ ಯಾವುದಾದರೂ ತತ್ವ ಇದೆಯಾ? ಅದರಿಂದ ನಾವು ಸ್ಥಿತಿಯನ್ನು ಪಡಿತಾ ಇದ್ದೇವಾ ಅಂತ ನೋಡಿದಾಗ ಏನಾಯಿತು? ಪ್ರಾಣಮಯಾತ್ಮ.
ಈ ಪ್ರಾಣಮಯ ಆತ್ಮ ಹೇಗಿದ್ದಾನೆ? ಅವನು ಅನ್ನಮಯ ಆತ್ಮನಿಗಿಂತಲೂ ಸೂಕ್ಷ್ಮನಾಗಿ ಅನ್ನಮಯ ಆತ್ಮನ ಅಂತರಾಳದಲ್ಲಿ ಇದ್ದುಕೊಂಡು ಹೃದಯ ಪ್ರದೇಶದಲ್ಲಿ ಇದ್ದುಕೊಂಡು ಆ ಅನ್ನಮಯ ಆತ್ಮನನ್ನ ನಿಯಂತ್ರಿಸುತ್ತಾ ಅವನನ್ನು ವ್ಯಾಪಿಸುತ್ತಾ ಅಲ್ಲಿಯೇ ಇದ್ದಾನೆ. ಈಗೇನಾಯ್ತು? ಅನ್ನಮಯ ಆತ್ಮನಿಂದ ಸ್ಥಿತಿ ಬಂದಿಲ್ಲ. ಯಾಕೆ? ಅನ್ನಮಯಾತ್ಮ ಹೋದರೂ ಕೂಡ ಪ್ರಾಣಮಯಾತ್ಮ ಅಂತ ಇದ್ದಾನಲ್ಲ, ಅವನು ಇರ್ತಾನೆ. ಅವನು ಇದ್ದರೆ ಅನ್ನಮಯಾತ್ಮ ಇರ್ತಾನೆ. ಪ್ರಾಣಮಯಾತ್ಮ ಏನಾದರೂ ಸ್ವಲ್ಪ ಆಚೆ ಕಡೆ ಈಚೆ ಕಡೆ ಅಲುಗಾಡಿದ್ರೆ ಇವನು ಅಲ್ಲಾಡ್ತಾ ಇರ್ತಾನೆ. ಹೋದ್ರಂತೂ ಇವನು ಹೋದ ಅಷ್ಟೆ. ಹಾಗಾಗಿ ಇವರಿಗಿಂತಲೂ ಸೂಕ್ಷ್ಮವಾದ ಪ್ರಾಣಮಯಾತ್ಮನನ್ನ ತಿಳಿಸಿಕೊಡಬೇಕು ಎನ್ನುವುದಾಗಿ ಈ ಒಂದು ಹಿಂದಿನ ಅನುವಾಕದಲ್ಲಿ ಅದನ್ನು ಹೇಳಿದ್ದಾಯಿತು. ಈಗ ಆ ಪ್ರಾಣಮಯಾತ್ಮನಿಗೆ ಅವಯವಗಳನ್ನು ಹೇಳಿದ್ದಾಯಿತು. ಯಾಕೆ? ಪ್ರಾಣಮಯಾತ್ಮ ಅನ್ನಮಯಾತ್ಮನ ಅನ್ನಮಯಾತ್ಮನಲ್ಲಿ ಅಂತಸ್ಥನಾಗಿರುವುದರಿಂದ ಅವನಿಗೂ ಕೂಡ ಏನು ಅನ್ನಮಯಾತ್ಮನಂತೆಯೇ ಅವಯವಗಳನ್ನು ಹೇಳ್ತಾರೆ. ಯಾಕೆ? ಅಲ್ಲಿದ್ದಾನೆ, ಅದಕ್ಕೋಸ್ಕರ ಅಷ್ಟೆ. ಅನ್ನಮಯಾತ್ಮನಿಗೆ ಅವಯವಗಳು ಕಾಣ್ತಾ ಇದೆ, ಪ್ರಾಣಮಯಾತ್ಮನಿಗೆ ಕಾಣ್ತಾ ಇಲ್ಲ. ಇದು ಕೇವಲ ಕಲ್ಪನೆ. ಅದರಿಂದ ಅವನಿಗೆ ಪ್ರಾಣೋಪಾನ ವ್ಯಾನೋದಾನಾದಿಗಳನ್ನು ಅವಯವಗಳಾಗಿ ಹೇಳಿ ಇಂತಹ ಪ್ರಾಣಮಯಾತ್ಮ ಇವನು ಅನ್ನಮಯಾತ್ಮನಿಗಿಂತಲೂ ಸೂಕ್ಷ್ಮನಾಗಿದ್ದಾನೆ, ಮತ್ತೆ ಅನ್ನಮಯಾತ್ಮನನ್ನ ನಿಯಂತ್ರಿಸುತ್ತಿದ್ದಾನೆ. ನಿಯಂತ್ರಿಸುತ್ತಿದ್ದಾನೆ ಅಂದ್ರೇನು? ಪ್ರಾಣ ಸ್ವಲ್ಪ ಅವನು ಹೇಗೆ ಅಲುಗಾಡಿದ್ರೆ ಇವನ ಆ ಥರ ಅಲುಗಾಡ್ತಾನೆ ಅಷ್ಟೆ. ಅವನು ಎದ್ದು ಹೇಳ್ತಾನೆ, ಕೂತ್ಕೊಳ್ತಾನೆ. ಇದನ್ನು ಹೇಳಿ ಈಗ ಹೇಳ್ತಾ ಇದ್ದಾರೆ ಪ್ರಕೃತ ಈ ಒಂದು ಈ ಪ್ರಾಣಮಯ ಆತ್ಮ ಇದ್ದಾನಲ್ಲ, ಅವನ ಒಂದು ಸ್ವರೂಪ, ಅವನೇನವನು ಅಂತಕ್ಕಂಥದ್ದು ಅವನ ಸ್ವರೂಪವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಇವತ್ತಿನ ಒಂದು ವಿಚಾರದ ಭಾಗ. ಆ ಒಂದು ಮೂರನೆಯ ಅನುವಾಕವನ್ನು 2 ಸಾರಿ ಪಾರಾಯಣ ಮಾಡಿ ನಂತರ ಅದರ ಭಾಷ್ಯ ಭಾಗವನ್ನು ನೋಡೋಣ. ಓಂ ಪ್ರಾಣಂ ದೇವ ಅನುಪ್ರಾಣಂತಿ ಮನುಷ್ಯ ಪಶವಶ್ಚಯೇ ಪ್ರಾಣೋ ಹಿ ಭೂತಾನಾಮಾಯು ತಸ್ಮಾತ್ ಸರ್ವಾಯುಷಮುಚ್ಯತೆ ಸರ್ವಮೇವತ ಆಯುರ್ಯಂತಿ ಯೇ ಪ್ರಾಣಂ ಬ್ರಹ್ಮೋಪಾಸತೆ ಪ್ರಾಣೋ ಹಿ ಭೂತಾನಾಮಾಯು ತಸ್ಮಾತ್ ಸರ್ವಾಯುಷಮುಚ್ಯತ ಇತಿ ಮಂತ್ರ ಇದು. ಇನ್ನೊಂದ್ಸಲ ಹೇಳೋಣ. ಓಂ ಪ್ರಾಣಂ ದೇವ ಅನುಪ್ರಾಣಂತಿ ಮನುಷ್ಯ ಪಶವಶ್ಚಯೇ ಪ್ರಾಣೋ ಹಿ ಭೂತಾನಾಮಾಯು ತಸ್ಮಾತ್ ಸರ್ವಾಯುಷಮುಚ್ಯತೆ ಸರ್ವಮೇವತ ಆಯುರ್ಯಂತಿ ಯೇ ಪ್ರಾಣಂ ಬ್ರಹ್ಮೋಪಾಸತೆ ಪ್ರಾಣೋ ಹಿ ಭೂತಾನಾಮಾಯು ತಸ್ಮಾತ್ ಸರ್ವಾಯುಷಮುಚ್ಯತ ಇತಿ ಮಂತ್ರ. ಇದು ಈ ಒಂದು ಮಂತ್ರಕ್ಕೆ ಸ್ಥೂಲವಾದ ಒಂದು ಪದಶಃ ಅರ್ಥ ಏನಾಗುತ್ತೆ ಅಂದರೆ, ಪ್ರಾಣಂ ದೇವ ಅನುಪ್ರಾಣಂತಿ. ಈ ದೇವ ಅಂತ ಅನ್ನೋದಕ್ಕೆ ಏನರ್ಥ ಅಂತಂದರೆ, ಭಾಷ್ಯದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ದೇವ ಅಂತ ಅನ್ನೋದಕ್ಕೆ ಒಂದು 2-3 ಅರ್ಥಗಳನ್ನು ಹೇಳಿ ಎಲ್ಲ ಅರ್ಥಕ್ಕೂ ಕೂಡ ಇದನ್ನು ಸಮನ್ವಯ ಮಾಡ್ತಾರೆ ಪ್ರಾಣನನ್ನು. ನೋಡೋಣ, ಭಾಷ್ಯವಾದ ಬರುತ್ತೆ. ಇಲ್ಲಿ ದೇವಾಹ ಅಂದರೆ ಪ್ರಕೃತ ನಮಗೆ ಕಾಣ್ತಾ ಇರತಕ್ಕಂಥದ್ದು ದೇವತೆಗಳು ಅಂತ ಅಷ್ಟತ ನಮ್ಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಅದಕ್ಕೆ ಬೇರೆ ಅರ್ಥವನ್ನ ಭಾಷ್ಯದಲ್ಲಿ ನೋಡೋಣ. ಸದ್ಯಕ್ಕೆ ದೇವಾಹ ಅಂತಂದ್ರೆ ದೇವತೆಗಳು. ಈ ದೇವತೆಗಳು ಪ್ರಾಣಂ ಅನುಪ್ರಾಣಂತಿ. ನೋಡಿ, ಯಾರಿವರು? ಈ ದೇವತೆಗಳೇ ಏನು ಅಪರಿಮಿತವಾದ ಶಕ್ತಿಯುಳ್ಳವರಿವರು.
ಇವರೇನು ಮಾಡ್ತಾರೆ ಗೊತ್ತೇನೋ, ಇಂತಹ ಅಪರಿಮಿತವಾದ ಶಕ್ತಿಯುಳ್ಳ ದೇವತೆಗಳು ಈ ಪ್ರಾಣನನ್ನ ಅನುಸರಿಸಿಯೇ ತಾವು ಪ್ರಾಣನ ಮಾಡುತ್ತಾರೆ. ಪ್ರಾಣ ಅಂದರೆ ಉಸಿರಾಡೋದು, ಇದರ ಬದುಕಿ ಸ್ಥಿತಿಯನ್ನು ಪಡೆದುಕೊಂಡಿದ್ದಾರೆ. ಇಂತಹ ದೇವತೆಗಳು ಪ್ರಾಣನನ್ನು ಅನುಸರಿಸಿ ತಮ್ಮ ಸ್ಥಿತಿಯನ್ನು ಪಡೆದುಕೊಂಡಿದ್ದಾರೆ. ಆಯಿತು, ದೇವತೆಗಳಾಯಿತು. ಇನ್ನು ಮನುಷ್ಯ ಪಶವಶ್ಚಯೇ, ಮನುಷ್ಯರು ಅಷ್ಟೇ, ಪಶುಗಳು ಅಷ್ಟೇ ಅಂತ ಹೇಳಿ ಪ್ರಾಣೋ ಹಿ ಭೂತಾನಾಂ ಆಯುಹು ಅಂತಂದ್ರೇನು? ಈ ಪ್ರಾಣವೇ ಅಲ್ವೇ, ಇದು ಪ್ರಸಿದ್ಧವಾದ ಅರ್ಥ. ಪ್ರಾಣೋ ಹಿ, ಪ್ರಾಣನೇ ಅಲ್ವೇ ಎಲ್ಲ ಭೂತಗಳಿಗೂ ಕೂಡ ಆಯುಸ್ಸು ಅಂತಕ್ಕಂಥದ್ದೇನು, ಸ್ಥಿತಿಗೆ ಆಧಾರವಾಗಿರ್ತಕ್ಕಂಥದ್ದು ಆಯುಸ್ಸು ಅಂತಕ್ಕಂಥದ್ದು. ಯಾಕೆ? ಅಯ್ಯೋ, ಈ ಪ್ರಾಣ ಏನಾದರೂ ಉತ್ಕ್ರಮಣ ಆಗೋಗ್ಬಿಟ್ರೆ ಅವನು ಯಾವುದು ಆಯಸ್ಸು ಕ್ಷೀಣವಾಯಿತು ಅಂತ ಹೋಯಿತು ಅಂತಾರಷ್ಟೆ. ಅದಕ್ಕೆ ಪ್ರಾಣವೇ ಎಲ್ಲ ಭೂತಗಳ ಆಯು. ತಸ್ಮಾತ್ ಸರ್ವಾಯುಷ ಮುಚ್ಯತೆ, ಆದ್ದರಿಂದ ಸರ್ವಾಯುಷ ಅಂದರೆ ಸರ್ವೇಷಾಂ ಆಯುಷ ಅಂತ, ಎಲ್ಲರಿಗೂ ಕೂಡ ಇವನು ಆಯುಸ್ಸು ಅಂದರೆ ಆಯು ರೂಪವಾಗಿದ್ದಾನೆ. ಯಾರು? ಇವನು ಪ್ರಾಣ. ಸರ್ವಮೇವ ತಾಯುರ್ಯಂತಿ ಅಂದರೆ ಎಲ್ಲವೂ ಕೂಡ ಈ ಒಂದು ಬ್ರಹ್ಮ ಪ್ರಾಣ ಇದ್ದಾನಲ್ಲ ಅವನನ್ನ ಅನುಸರಿಸಿಯೇ ಹೊರಡುತ್ತವೆ. ಮತ್ತೆ ಏ ಪ್ರಾಣಂ ಬ್ರಹ್ಮೋಪಾಸತೆ, ಯಾರು ಈ ಪ್ರಾಣನನ್ನು ಬ್ರಹ್ಮವೆಂದು ಉಪಾಸನೆ ಮಾಡುತ್ತಾರೆಯೋ ಅವರೇನವರು ಅವರು ಏನು ಮಾಡ್ತಾರೆ? ಸರ್ವಮೇವ ತಾಯುರ್ಯಂತಿ ತೇ ಸರ್ವಮೇವ ಆಯು ಅಂದರೆ ಎಲ್ಲ ಆಯಸ್ಸುಗಳನ್ನು ಅಂದರೆ ಪೂರ್ಣವಾದ ಆಯಸ್ಸನ್ನು ಅವರು ಪಡೆಯುತ್ತಾರೆ. ಯಾರು? ಏ ಪ್ರಾಣಂ ಬ್ರಹ್ಮೋಪಾಸತೆ, ಪ್ರಾಣಂ ಅಂತ ಪ್ರಾಣವನ್ನ ಬ್ರಹ್ಮ ಇತಿ ಉಪಾಸತೆ, ಪ್ರಾಣವನ್ನೇ ಬ್ರಹ್ಮವೆಂದು ಉಪಾಸನೆ ಮಾಡುತ್ತಾನೋ ಅವನೇನಾಗ್ತಾನೆ? ಅವರು ಸರ್ವಮೇವತ ಆಯುರ್ಯಂತಿ, ಸರ್ವಮೇವ ಆಯುರ್ಯಂತಿ, ಎಲ್ಲ ಆಯಸ್ಸುಗಳನ್ನು ಪಡ್ಕೊಂಡಿರ್ತಾರೆ, ಪೂರ್ಣ ಆಯಸ್ಸನ್ನು ಪಡಿತಾನೆ. ಮತ್ತು ಪ್ರಾಣೋ ಹಿ ಭೂತಾನಾಂ ಆಯು, ಪ್ರಾಣವೇ ಅಲ್ಲವೇ ಎಲ್ಲ ಭೂತಗಳ ಆಯಸ್ಸಾಗಿರ್ತಕ್ಕಂಥದ್ದು. ಆದ್ದರಿಂದ ಇನ್ನೊಂದ್ಸರಿ ಹೇಳ್ತಾ ಇದ್ದಾರೆ, ತಸ್ಮಾತ್ ಸರ್ವಾಯುಷ ಮುಚ್ಯತೆ, ಆದ್ದರಿಂದ ಎಲ್ಲರಿಗೂ ಕೂಡ ಇದು ಆಯು ರೂಪವಾಗಿರ್ತಕ್ಕಂಥದ್ದು ಈ ಪ್ರಾಣ ಅಂತ ಹೇಳಿ ಪ್ರಾಣನನ್ನ ಇಲ್ಲಿ ಹೊಗಳಿದ್ದಾರೆ. ಯಾತಕ್ಕೆ? ಇದು ಪ್ರಾಣಮಯಾತ್ಮನ ಪ್ರಕರಣ. ಅನ್ನಮಯಾತ್ಮ ಆಯಿತು, ಅನ್ನಮಯಾತ್ಮ ಅವನೇ ಇದ್ದೇ ನಡೆಯುತ್ತೆ ಅಂತ ಆಯಿತು. ಪ್ರಾಣಮಯಾತ್ಮ ಇದ್ದಾನಲ್ಲ, ಇವನು ಹೆಚ್ಚುಗಾರಿಕೆಯನ್ನು ಹೇಳಿ ಅಲ್ಲಿಂದ ಇನ್ನೂ ವಿಚಾರ ಮಾಡಿ ಓಹೋ, ಹಾಗಾದ್ರೆ ಪ್ರಾಣ ಇದಾನಲ್ಲ ಪ್ರಾಣಮಯಾತ್ಮ, ಅವನೇ ಪರಮಾರ್ಥವ, ಅವನೇ ನಮ್ಮೆಲ್ಲರ ಸ್ವರೂಪನ ಅಂದರೆ ಇಲ್ಲ ಅಂತ ಹೇಳಿ ಅದಕ್ಕೆ ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಆತ್ಮನವರೆಗೂ ಕೂಡ ಇದೇ ರೀತಿ ಓಹೋ ಅವನಿಗಿಂತಲೂ ಸೂಕ್ಷ್ಮ, ಇವನಿಂದಲೂ ಕೂಡ ನಾವು ಸ್ಥಿತಿಯನ್ನು ಪಡೀತಾ ಇಲ್ಲ ಅಂತ ಒಬ್ಬೊಬ್ಬರಿಂದಲೂ ಕೂಡ ಅವರ ಸ್ವರೂಪವನ್ನು ಹೇಳಿ ಇವರಿಂದಲೂ ಕೂಡ ನಾವು ಸ್ಥಿತಿಯನ್ನು ಪಡೀತಾ ಇಲ್ಲ ಅಂದಮೇಲೆ ಆನಂದಮಯ ಆತ್ಮನಿಗೂ ಕೂಡ ಅವನಿಗೂ ಕೂಡ ಆತ್ಮನಾಗಿ ಅವನಿಗೂ ಕೂಡ ಸ್ವರೂಪಭೂತವಾಗಿರತಕ್ಕಂಥ ಪರಬ್ರಹ್ಮ ಇದೆಯಲ್ಲ, ಅದರಿಂದ ನಾವು ಸ್ಥಿತಿಯನ್ನು ಪಡೀತಾ ಇದ್ದೇವೆ. ಅದು ಯಾವುದು? ಅದೇ ನೀನಾಗಿದ್ದೀಯೆ ಎಂಬುದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಈ ಒಂದು ಕ್ರಮವನ್ನು ಸೂರಾನುಸತಿ ನ್ಯಾಯವನ್ನು ಅನುಸರಿಸಿದ್ದಾರೆ ಅಷ್ಟೆ. ಅದು ಈ ಒಂದು ಮುಂತಾದ ಒಂದು ಅರ್ಥ. ಈಗ ಭಾಷ್ಯವನ್ನು ನೋಡೋಣ. ತಸ್ಮಿನ್ನೇವ ಅರ್ಥೇ ಪ್ರಾಣಮಯಾತ್ಮ ವಿಷಯ ಏಷಃ ಶ್ಲೋಕ ಭವತಿ. ಇದು ತದಪ್ಯೇಷ ಶ್ಲೋಕ ಭವತಿ ಅಂತ ಇದೆಯಲ್ಲ, ಅದನ್ನು ಕೆಲವರು ಹಿಂದಿನ ಮನವನ್ನು ಸೇರಿಸ್ಕೊಂಡಿರ್ತಾರೆ. ನಾನು ನೆನ್ನೆ ಹೇಳಿದ್ವ ನಾವು ವಿಚಾರ ಮಾಡೋದಲ್ಲ, ಇವತ್ತಿಗೆ ಸೇರಿಸ್ಕೊಡ. ಏನು ತತ್ ತತ್ವದ ತತ್ರ ಅಂತ ಅರ್ಥ.
ಅಲ್ಲಿ ಅದು ಆ ವಿಷಯದಲ್ಲಿ, ಅದೇ ವಿಷಯದಲ್ಲಿ ತಸ್ಮಿನ್ನೇವ ಅರ್ಥೇ. ತತ್ ಅಂದ್ರೇನು? ತತ್ರ. ತತ್ರ ಅಂದ್ರೇನು? ತಸ್ಮಿನ್ನೇವ ಅರ್ಥೇ. ಅದೇ ಅರ್ಥ. ಭಾಷ್ಯ ಹೇಗೆ ಬರೀತಾರೆ ಒಳ್ಳೆ, ಅದು ಏನು ಕ್ರಿಸ್ಟಲ್ ಕ್ಲಿಯರ್ ಅಂತಾರಲ್ಲ ಹಾಗಿರುತ್ತೆ. ಅದೇ ಒಂದು ಅರ್ಥದಲ್ಲಿ, ಅದೇ ವಿಷಯದ ಅರ್ಥ, ಅದು ವಿಷಯ ಅಷ್ಟೇ, ಇನ್ನೇನಿಲ್ಲ. ಅದೇ ವಿಷಯದಲ್ಲಿ ಪ್ರಾಣಮಯಾತ್ಮ ವಿಷಯ, ಆ ಪ್ರಾಣಮಯಾತ್ಮ ಇದ್ದಾನಲ್ಲ, ಅದೇ ವಿಷಯದಲ್ಲಿ ಏಷಃ ಶ್ಲೋಕ ಭವತಿ. ಈ ಒಂದು ಶ್ಲೋಕವು ಕೂಡ ಇದರಲ್ಲಿ ಆ ಪ್ರಕರಣದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಯಾವುದದು? ಶ್ಲೋಕ ಅಂದರೆ ಇದು ಮಂತ್ರ ಅಂತ ಅರ್ಥ. ಪ್ರಾಣಂದೇವ ಅನುಪ್ರಾಣಂತೆ ಅಂತ ನಾವೀಗ ಹೇಳಿದ್ವಲ್ಲ, ಆ ಮಂತ್ರ. ಅದರ ಒಂದು ಭಾಷ್ಯವನ್ನು ನೋಡೋಣ ಈಗ. ಪ್ರಾಣಂದೇವ ಅನುಪ್ರಾಣಂತಿ, ಇದು ಮಂತ್ರ. ಮಂತ್ರದ ಯಾವುದಿದು? ಇದಕ್ಕೇನಂತ ಹೇಳ್ತಾರೆ? ಮಂತ್ರವನ್ನ ಆಚಾರ್ಯರ ಒಂದು ಶೈಲಿ ಇದು. ಆ ಮಂತ್ರದ ಮೊದಲನೆಯ ಭಾಗವನ್ನ ಹಾಗೆ ಬರೆದು ನಂತರ ಅದಕ್ಕೆ ಭಾಷ್ಯವನ್ನು ಬರೀತಾರೆ. ಇದಕ್ಕೆ ಏನಂತ ಹೆಸರು? ಈ ತರಹ ಒಂದು ಸಂಪ್ರದಾಯಕ್ಕೆ ಹೆಸರಾಯಿತು ಪ್ರತೀಕ ಗ್ರಹಣ. ಪ್ರತೀಕ ಗ್ರಹಣ ಅಂದ್ರೇನು? ಯಾವ ಮಂತ್ರಕ್ಕೆ ಭಾಷ್ಯವನ್ನು ಅರ್ಥವನ್ನು ಬರೆಯಬೇಕೋ ಆ ಮಂತ್ರದ ಒಂದು ಭಾಗ ಮೊಟ್ಟ ಮೊದಲಿನ ಒಂದು ಭಾಗವನ್ನು ಹಾಗೆ ಬರೆದು ನೋಡಿ ಇದಕ್ಕೆ ಅರ್ಥ ಅಂತ ಹೇಳ್ತಕ್ಕ ಸಂಪ್ರದಾಯ. ಆ ಸಂಪ್ರದಾಯವನ್ನು ಅನುಸರಿಸಿ ಪ್ರಾಣಂದೇವ ಅನುಪ್ರಾಣಂತಿ ಮಂತ್ರ ಏನದು? ಪ್ರತೀಕ. ಏನದು? ಅದು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ದೇವಾಹ. ದೇವಾಹ ಅಂದ್ರೇನು? ದೇವ, ಇದು ಅನ್ವಯ ಹೇಗಾಗುತ್ತೆ? ದೇವಾಹ ಪ್ರಾಣಂ ಅನು ಪ್ರಾಣಂತಿ ಅಂತ. ದೇವತೆ, ದೇವಾಹ ಅಂದರೆ ಇಲ್ಲಿ ಆ ಅರ್ಥ ನೋಡೋಣ. ನಾವಿಂದ ಸದ್ಯಕ್ಕೆ ನಾವು ದೇವತೆಗಳು ಅಂತ ಇಟ್ಕೊಂಡ ಕನ್ನಡದಲ್ಲಿ. ದೇವತೆಗಳು ಈ ಪ್ರಾಣನನ್ನೇ ಅನುಸರಿಸಿ ತಮ್ಮೆಲ್ಲ ಸ್ಥಿತಿ ವ್ಯಾಪಾರವನ್ನ ಮಾಡುತ್ತಾ ಇದ್ದಾರೆ. ದೇವತೆಗಳು ಅಂತ ಹೇಳಿದೆ. ದೇವತೆಗಳು ಅಂದ್ರೆ ಯಾರು ಅಂತ ಹೇಳ್ತಾರೆ ನೋಡಿ. ದೇವಾಹ ಅಜ್ಞಾದಯ ಪ್ರಾಣಂ ವಾಯುವ್ಯಾತ್ಮಾನಂ ಪ್ರಾಣನ ಶಕ್ತಿಮಂತಂ ಅನು ತದಾತ್ಮಭೂತ ಸಂತಹ ಪ್ರಾಣಂತಿ ಪ್ರಾಣನ ಕರ್ಮ ಕುರ್ವಂತಿ. ದೇವಾಹ, ದೇವಾಹ ಅಂತಂದ್ರೆ ಅಗ್ನಿಯೇ ಮುಂತಾದವರು, ದಿಕ್ಪಾಲಕರು, ಅಗ್ನಿ ಮುಂತಾದವರು, ಇಂದ್ರಾಗ್ನಿಯಮ ಇದ್ದಲ್ಲ ಅವರು. ಅಗ್ನಿಯೇ ಮುಂತಾದವರು ಈ ಪ್ರಾಣ ಯಾರು ಗೊತ್ತೇನು? ವಾಯುವ್ಯಾತ್ಮಾನಂ. ಪ್ರಾಣಂ ಅಂದ್ರೆ ವಾಯುವಿನ ಸ್ವರೂಪವಾಗಿ. ವಾಯು ಅಂದ್ರೆ ಗಾಳಿ, ನಾವು ಉಶ್ವಾಸ ನಿಶ್ವಾಸ ಎಲ್ಲ ಮಾಡ್ತೀವಲ್ಲ, ಗಾಳಿ ಇಲ್ದಿರ ಬದುಕೋಕ್ಕಾಗತ್ತಾ? ಹಾಗೆ ವಾಯುವಿನ ಸ್ವರೂಪವಾಗಿರತಕ್ಕಂಥ, ಮತ್ತು ಅದು ಯಾತಕ್ಕೆ ವಾಯು ಬೇಕಾಗಿರ್ತಕ್ಕಂಥದ್ದು ನಮಗೆ ಅಂದರೆ ಪ್ರಾಣನ ಶಕ್ತಿಮಂತಂ. ಪ್ರಾಣನ ಅಂತಂದ್ರೆ ಏನು? ಪ್ರಾಣನ ಅಂತಂದ್ರೆ ಇಲ್ಲಿ ಪ್ರಾಣನ ವ್ಯಾಪಾರ, ಪ್ರಾಣ ಅದಲ್ಲ. ಪ್ರಾಣನ ಅಂತಕ್ಕಂಥದ್ದು ಪೂರ್ತಿ ಪದ, ನಾಮಪದ ಅದು. ಪ್ರಾಣನಂ ಅಂತ. ಪ್ರಾಣನಂ ಅಂತಂದ್ರೆ ಏನು? ವ್ಯಾಪಾರ ಮಾಡುವ ಅಂತ. ಎಲ್ಲ ವ್ಯಾಪಾರ ಮಾಡ್ತೇವೆ ನಾವೇನೇನು ಚೇಷ್ಟೆ. ಇದು ಯಾವುದು ಅಂತಂದ್ರೆ ಇದು ಪ್ರಾಣ ಅಂತ ಅನ್ನುವಾಗ ಎಲ್ಲ ಕ್ರಿಯೆಗಳು ಅಂದ್ರೆ ಏನು? ಎಲ್ಲ ಅದರ ಒಂದು ವ್ಯಾಪಾರ. ಪ್ರಾಣಂ ಅಂತನ್ನುವಾಗ ಏನು? ಪ್ಲಸ್ ಅನಂ ಅಂತ ಇದೆ, ಅದು ಪ್ರಾಣಂ ಅಂತ ಆಗುತ್ತೆ. ಪ್ರಾಣಂ ಅಂತ ಅನ್ನೋದು ಪ್ರಾಣ ಅಂತ ಆಗಿದೆಯಲ್ಲ, ಅದು ವ್ಯಾಕರಣ ವಿಶೇಷ. ಅದು ಅದೇನು ಬೇಡ ಸದ್ಯಕ್ಕೆ. ಈ ರಕಾರ ಇರೋದ್ರಿಂದ ಹಿಂದೆ ಅದೇನಾಗಿದೆ? ನ ಇದ್ದದ್ದು ನ ಆಗಿದೆ. ಹಾಗಾಗಿ ಪ್ರಾಣ. ಇವಾಗ ಪ್ರಾ ಅಂತಕ್ಕಂಥದ್ದು ಉಪಸರ್ಗ, ಅನ ಅಂತಕ್ಕಂಥದ್ದು ಧಾತು. ಉಪಸರ್ಗ ಹಿಂದೆ ಇರತಕ್ಕಂಥ ಧಾತು ಇದು ಅನ. ಆ ಧಾತ್ವರ್ಥವನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ. ಹಿಂದೆ ಒಂದ್ಸಲ ಹೇಳಿದ್ದಾರೆ ಶಂಕರ ಭಗವತ್ಪಾದ ಎಲ್ಲದಕ್ಕೂ ಕೂಡ ಧಾತ್ವರ್ಥವನ್ನೇ ಹಿಡಿದಿದ್ದಾರೆ. ಬೇರೆಯವರು ಯಾವ ಅರ್ಥನೋ ಅವರ ಅರ್ಥ ಮಾಡೋದಿಲ್ಲ. ಅದಕ್ಕೆ ವಿವಕ್ಷಿತ ಅರ್ಥ ಬೇರೆ ಬರೀತಾರೆ, ಅದು ಬೇರೆ ವಿಚಾರ. ಆದರೆ ಧಾತ್ವರ್ಥವನ್ನು ಹೇಳಿ ಮುಂದೆ ಹೋಗ್ತಾರೆ. ಏನ್ ಧಾತ್ವರ್ಥ ಅಂದರೆ ಅನಪ್ರಾಣನೆ ಅಂತಂತ. ಅನಪ್ರಾಣನೆ ಅನಿತಿ ಅಂತಂತ. ಈ ಪ್ರಾಣನೆ ಅಂದರೆ ಪ್ರಾಣನೇನು? ಅದೇ ವ್ಯಾಪಾರ ಮಾಡತಕ್ಕಂಥದ್ದು. ಹೀಗೆ ಪ್ರಾಣನ ಶಕ್ತಿಮಂತ ಅಂದರೆ
ಮಾಡ್ತಕ್ಕಂಥ ಎಲ್ಲ ಶಕ್ತಿಯನ್ನು ಉಳ್ಳವನಾಗಿದ್ದಾನೆ. ಯಾರು? ಈ ವಾಯು. ಇವನನ್ನು ಅನುಸರಿಸಿ ತದಾತ್ಮಭೂತ, ಅವನ ಸ್ವರೂಪವೇ ಆಗಿರತಕ್ಕಂಥ ಆತ್ಮಭೂತ ಸಂತ, ಅವನ ಸ್ವರೂಪವೇ ಆಗಿದ್ದುಕೊಂಡು ಏನಾಗುತ್ತೆ, ಏನು ಮಾಡ್ತಾರೆ ಇವರೆಲ್ಲ ದೇವತೆಗಳು? ಪ್ರಾಣಂತಿ, ಪ್ರಾಣನ ಕರ್ಮ ಕುರುವಂತಿ. ಪ್ರಾಣನೆ ಅಂತ ಹೇಳ್ತಾ ಇದ್ದಾರಲ್ಲ, ಅಂತ ಅನಚೇಷ್ಟಾಯಾಮ್ ಅಂತ ಹೇಳಿ, ಅನಚೇಷ್ಟಾಯಾಮ್ ಅಂತ ಧಾತು. ಅದರಲ್ಲಿ ಚೇಷ್ಟಾಯಾಮ್ ಅಂದರೆ ಚೇಷ್ಟೆ ಕರ್ಮ ಅಂತ, ವ್ಯಾಪಾರ ಅಂತ ಅರ್ಥ. ಪ್ರಾಣನ ಕರ್ಮವನ್ನು ಮಾಡ್ತಾರೆ ಅವನ್ನ ಅನುಸರಿಸಿ. ಮತ್ತು ಪ್ರಾಣನ ಕ್ರಿಯೆಯ ಕ್ರಿಯಾವಂತೋ ಭವಂತಿ. ಹೀಗೆ ಪ್ರಾಣನ ಕ್ರಿಯೆಯಿಂದ ಏನು, ನಾವೆಲ್ಲ ಒಂದು ಏನು ಆ್ಯಕ್ಟಿವ್ ಅಂತ ಹೇಳ್ತೀವಲ್ಲ, ಆ್ಯಕ್ಷನ್ನಲ್ಲಿದ್ದೀವಿ. ಆದ್ದರಿಂದ ಏನಾಗಿದೆ, ನಾವು ಕ್ರಿಯಾವಂತೋ ಭವಂತಿ, ಎಲ್ಲ ವ್ಯಾಪಾರವನ್ನು ಮಾಡ್ತಾ ಇದ್ದೇವೆ. ಪ್ರಾಣನ ಕ್ರಿಯೆ ಅಂದ್ರೇನು? ಪ್ರಾಣ ನಮ್ಮಲ್ಲಿದ್ದಾನೆ, ವಾಯು ಇದೆ. ಆದ್ದರಿಂದ ನಾವೆಲ್ಲರೂ ಏನಾಗಿದ್ದೇವೆ? ಕ್ರಿಯಾವಂತರಾಗಿದ್ದೇವೆ, ವ್ಯಾಪಾರ ಮಾಡ್ತಾ ಇದ್ದೇವೆ. ಮತ್ತು ಅಧ್ಯಾತ್ಮಾಧಿಕಾರಾತ್ ದೇವಾಹ ಇಂದ್ರಿಯಾಣಿ ಪ್ರಾಣಂ ಅನು ಪ್ರಾಣಂತಿ ಮುಖ್ಯ ಪ್ರಾಣಂ ಅನು ಚೇಷ್ಟಂತೆ ಇತಿವ. ಅಥವಾ ಇನ್ನೊಂದರ್ಥ ಮಾಡಿದ್ದಾರೆ. ಯಾವುದಕ್ಕೆ? ಈ ದೇವಾಹ ಅಂತ ಅನ್ನೋದಕ್ಕೆ. ಮೊದಲೇನು ಮಾಡಿದ್ರು? ದೇವಾಹ ಅಂತಕ್ಕಂಥದ್ದಕ್ಕೆ ದೇವತೆಗಳು ಅಂತ ಅರ್ಥ ಮಾಡಿದ್ರು. ಈಗ ಅರ್ಥ ಮಾಡ್ತಾ ಇದ್ದಾರೆ, ಇದು ದೇವಾಹ ಅಂತಂದರೆ ಇಂದ್ರಿಯಗಳು ಎಂಬುದಾಗಿಯೂ ಕೂಡ ಅರ್ಥವನ್ನು ಮಾಡಬಹುದು. ಈಶಾವಾಸ್ಯದಲ್ಲಿ ಸ್ಪಷ್ಟವಾಗಿ ಇದೆ. ದೇವಾಹ ಅಂತಂದ್ರೆ ಏನು? ಇಂದ್ರಿಯಗಳು ಅಂತ ಅರ್ಥ. ಹೀಗೆ ಈ ಇಂದ್ರಿಯಗಳಿದೆಯಲ್ಲ, ಯಾತಕ್ಕೆ ಇಂದ್ರಿಯಗಳು ಅಂತ ಅರ್ಥ ಮಾಡಬೇಕು ಅಂತಂದರೆ ಅಧ್ಯಾತ್ಮಾಧಿಕಾರ ಅಂದ್ರೇನು? ಅಧ್ಯಾತ್ಮ ಅಂದರೆ ನಮ್ಮ ಒಳಗೆ ಇರ್ತಕ್ಕಂಥ ಇದು ಪ್ರಕರಣ. ಅಧಿಕಾರ ಅಂದರೆ ಪ್ರಕರಣ. ನಮ್ಮ ಒಳಗೆ ಇರತಕ್ಕಂಥ ನಮ್ಮದೇ ಆಗಿರತಕ್ಕಂಥ ಪ್ರಕರಣವಾಗಿರೋದರಿಂದ ಇಲ್ಲಿ ದೇವಾಹ ಅಂದರೆ ದೇವತೆಗಳು ನಮಗಿಂತ ಭಿನ್ನರಾಗಿರ್ತಕ್ಕಂಥವ್ರು ಎಲ್ಲೋ ಇದ್ದಾರೆ, ಯಾರಿಗೂ ಗೊತ್ತಿಲ್ಲ. ಅದರಿಂದ ಇದು ನಮ್ಮ ಅಧ್ಯಾತ್ಮ ಪ್ರಕರಣ. ಅಧ್ಯಾತ್ಮ ನಮಗೆ ಸಂಬಂಧಪಟ್ಟ ಪ್ರಕರಣವಾಗಿರೋದ್ರಿಂದ, ನಮ್ಮೊಳಗಿನ ಪ್ರಕರಣವಾಗಿರೋದ್ರಿಂದ ಇಲ್ಲಿ ದೇವಾಹ ಅಂದರೆ ಇಂದ್ರಿಯಾಣಿ ಅಂತ ಬೇಕಾದ್ರೂ ಅರ್ಥವನ್ನು ಮಾಡಬಹುದು. ಅಂದ್ರೆ ಏನು? ಆವಾಗ ಏನಾಗುತ್ತೆ, ಈ ಇಂದ್ರಿಯಗಳು ಅವು ಕೂಡ ತಮ್ಮ ವ್ಯಾಪಾರವನ್ನ ಪ್ರಾಣನನ್ನು ಅನುಸರಿಸಿ ಮಾಡುತ್ತಿವೆ. ಯಾರು ಪ್ರಾಣ ಅಂದರೆ ಇಲ್ಲಿ ಮುಖ್ಯ ಪ್ರಾಣ. ಎಲ್ಲ ಇಂದ್ರಿಯಗಳು ಕೂಡ ಆ ಮುಖ್ಯ ಪ್ರಾಣನನ್ನ ಅನುಸರಿಸಿ ಮಾಡ್ತಾ ಇದೆ. ನೋಡಿ, ಪ್ರಶ್ನೋಪನಿಷತ್ತಿನಲ್ಲಿ 2ನೆಯ ಪ್ರಶ್ನೆ ಹೌದಾನೆ, ಅದರಲ್ಲಿ ಪ್ರಾಣನ ಮಹಿಮೆಯನ್ನು ಕುರಿತು ಈ ಹಿಂದಿನ ಪ್ರಶ್ನೆಯಲ್ಲಿ ಸೃಷ್ಟಿ ಹೇಳಿದ್ದೇನೆ. ಮನುಷ್ಯರ ಒಂದು ಸೃಷ್ಟಿ, ಮಾನವನ ಸೃಷ್ಟಿಯನ್ನು ಹೇಳಿ ಇವರ ಸ್ಥಿತಿ ಹೇಗಾಗುತ್ತೆ ಅಂದರೆ ಪ್ರಾಣ ಅಂತ ಹೇಳಿ 2ನೇ ಪ್ರಶ್ನೆಯಲ್ಲಿ ಅದನ್ನು ಹೇಳ್ತಾರೆ. ಅದಕ್ಕೊಂದು ಕತೆ ಹೇಳ್ತಾರಲ್ಲ, ಪ್ರಶ್ನೋಪನಿಷತ್ತು ಬರುತ್ತಲ್ಲ. ಏನು? ಈ ಇಂದ್ರಿಯಗಳು ಯಾಕಿಲ್ಲಿ ಇಂದ್ರಿಯ ಹೇಳ್ತಾ ಇದ್ದಾರೆ? ಇದಕ್ಕೆ ನೋಡಿ, ಈ ಇಂದ್ರಿಯಗಳು ಏನು ಮಾಡಿದವು? ಈ ಶರೀರ ಇದೆಯಲ್ಲ, ಇದು ಯಾವುದು? ಈ ಶರೀರ ಅಂದರೆ ಅನ್ನಮಯ ಆತ್ಮ. ಈ ಅನ್ನಮಯ ಆತ್ಮ ಅಂತ ಇದ್ದಾನಲ್ಲ, ಅನ್ನಮಯ, ಅವನಿಗೆ ನಾವೇ ಗತಿ. ನಾವಿಲ್ಲದೆ ಇದ್ರೆ ಎಲ್ಲಿರ್ತಾನೆ ಇವನು? ವ್ಯಾಪಾರ ಮಾಡೋದಕ್ಕೆ ಆಗೋದಿಲ್ಲ. ನಾವೇ ಹೆಚ್ಚು ಅಂತ ಎಲ್ಲ ಇಂದ್ರಿಯಗಳು, ಯಾವುದು ಪಂಚೇಂದ್ರಿಯಗಳು, ಏನು ಜಗಳ ಕಾಯ್ತಾ ಇದ್ದಾರೆ. ಆಗ ಪ್ರಾಣ ಬಂದ. ಪ್ರಾಣನ್ ಕೇಳೋಣ ಅಂತ ಹೇಳಿದ್ರು. ಅವನು ಹೇಳ್ದ, ಇಲ್ಲಪ್ಪ, ನೀವು ಯಾರೂ ಅಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂಥವನು ನಾನು. ನನ್ನಿಂದ ಈ ಒಂದು ಶರೀರ ಅನ್ನಮಯ ಆತ್ಮ ಇದ್ದಾನಲ್ಲ, ಅವನು ಸ್ಥಿತಿಯನ್ನು ಪಡೆದುಕೊಂಡಿದ್ದಾನೆ, ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ನಾನು ಹೋಯಿತು ಅಂದ್ರೆ ಹೋಯಿತು, ಇರೋ ತನಕ ವ್ಯಾಪಾರ ಅಷ್ಟೆ. ನಾ ಹೋಯಿತು ಅಂದರೆ ಇಲ್ಲ ಅಷ್ಟೆ. ಏನು ಮಾಡ್ತಾರೆ ಇಂದ್ರಿಯಗಳು? ಹೋಗಯ್ಯ, ಇವನೇನೋ ಹೇಳ್ತಾ ಇದ್ದಾನೆ ಪ್ರಾಣ ಅಂತೆ, ಇವನು ಯಾರು ಇವನು? ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ, ಉದಾಸೀನ ಮಾಡಿಬಿಟ್ರು. ಪ್ರಾಣ ನೋಡ್ದ, ಸ್ವಲ್ಪ ಏನಂತ ಕೈನ ಸ್ವಲ್ಪ ಹೀಗೆ ಜಾಡಿಸ್ತಾ, ಹೀಗೆ ಜಾಡಿಸಿದ ತಕ್ಷಣ ಇಂದ್ರಿಯಗಳು ದಿಕ್ಕಾಪಾಲಾಗಿ ಅಯ್ಯೋ ಎದ್ದೋ ಕೆಟ್ಟನೋ ಬಿದ್ನೋ ಅಂತ ಓಡೋಕೆ ಶುರು ಮಾಡ್ಬಿಡು. ಅವು ಕೂತ್ಕೊಳ್ತು. ಪ್ರಾಣ ನಿಂತ.
ನಿಂತ್ಕೊಂತು. ಆವಾಗ ಗೊತ್ತಾಯಿತು, ಅಪ್ಪ ನಮ್ಮ ತಪ್ಪಾಗೋಯ್ತು, ನೀನೇ ದೇವರು, ನಿನ್ನಿಂದಲೇ ಸ್ಥಿತಿಯನ್ನು ಪಡೆದಿರ್ತಕ್ಕಂಥದ್ದು ಅಂತ ಹೇಳಿ ಆ ಒಂದು 5-6 ಮಂತ್ರ, 7-8 5-6 ಮಂತ್ರ ಇವೆ. ಅಂದರೆ ಹೊಗಳ್ತಾರೆ ಪ್ರಾಣನನ್ನು. ಅದರಲ್ಲಿ ಕಟ್ಟ ಕಡೆಯ ಮಂತ್ರದಲ್ಲಿ ಅವರೇನು ಹೇಳ್ತಾರೆ, ಇದನ್ನೇ ಈ ಅರ್ಥವನ್ನು ಯಾಕೆ ಹೇಳಿದೆ ಅಂದರೆ, ಈ ಕಟ್ಟ ಕಡೆಯ ಮಂತ್ರ ಏನದು, ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿ ನ ಇತಿ. ಓಹೋ, ಈಗ ಗೊತ್ತಾಯ್ತು ಏನು ಇದು. ಇದಂ ಸರ್ವಂ, ಇದಂ ಜಗತ್ ಸರ್ವಂ, ಇದಂ ಸರ್ವಂ ಜಗತ್ ಯಾವುದು, ಎಲ್ಲ ನಾಮರೂಪಾತ್ಮವಾಗಿರ್ತಕ್ಕಂಥ ಜಗತ್ತೆಲ್ಲವೂ ಕೂಡ ಇದು ಪ್ರಾಣಸ್ಯ, ಇದು ಪ್ರಾಣನದು. ಇದು ಅಂದ್ರೆ ತ್ರಿದಿವೇ, 3 ಲೋಕಗಳಲ್ಲಿ ಇದು ಪ್ರತಿಷ್ಠಿತವಾಗಿರ್ತಕ್ಕಂಥದ್ದು. ಇಂತಹ ಪ್ರಾಣ ಸಾಮಾನ್ಯದಾನವನೇ ಅವನು. ಅವರೆಲ್ಲ ಇಂದ್ರಿಯಗಳು ಕೇಳ್ಕೊಂಡು ಅವನ್ನ, ಪ್ರಾಣ ನೀನೇ ಸರ್ವ ಜಗತ್ತಿಗೂ ಕೂಡ ಆಧಾರಭೂತನಾಗಿದ್ದೀಯೇ, 3 ಲೋಕಗಳಲ್ಲಿ ಪ್ರತಿಷ್ಠಿತನಾಗಿದ್ದೀಯೇ, 3 ಲೋಕಗಳೂ ಕೂಡ ನಿನ್ನಿಂದ ಪ್ರತಿಷ್ಠಿತವಾಗಿವೆ. ಯಾಕೆ, ನೀನು ಅಲ್ಲಿ ಪ್ರತಿಷ್ಠಿತನಾಗಿದ್ದೀಯ. ಆದ್ದರಿಂದ ಇಂತಹ ನೀನು ನಮ್ಮನ್ನ, ಅಂದರೆ ಇಂದ್ರಿಯಗಳು ಹೇಳ್ತಾ ಇರ್ತಕ್ಕಂಥ ಮಾತು, ನಮ್ಮನ್ನ ಮಾತೇವ ಪುತ್ರಾನ್ ರಕ್ಷಸ್, ಮಾತೇವ ಪುತ್ರಾನ್, ಹೇಗೆ ಒಬ್ಬ ತಾಯಿಯು ತನ್ನ ಮಕ್ಕಳನ್ನು ರಕ್ಷಣೆ ಮಾಡ್ತಾಳೋ ಹಾಗೆ ನೀನು ನಮ್ಮನ್ನು ರಕ್ಷಣೆ ಮಾಡು. ಹೇ ಪ್ರಾಣಾತ್ಮ, ನನ್ನ ರಕ್ಷಣೆ ಮಾಡು. ಮತ್ತೆ ನಮಗೆ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿ ನಹ, ನ ಅಂದರೆ ನಹ ಅಂತ, ನಹ ಇತಿ, ನಹ ಅಂದರೆ ನಮಗೆ ಅಂತ, ಅಸ್ಮಾಕಂ ಅಂತ ಅರ್ಥ. ನಮಗೆ ನೀನು ಶ್ರೀ ಅಂದರೆ ಎಲ್ಲ ವಿಧವಾದ ಭೂತಿಗಳನ್ನು ಕೂಡ, ಮತ್ತೆ ಪ್ರಜ್ಞೆ, ಆ ಒಂದು ಜ್ಞಾನವನ್ನು ಕೂಡ ಕೊಟ್ಟು ನಮ್ಮನ್ನು ಕಾಪಾಡು ಅಂತ ಹೇಳ್ತಾರೆ. ನೋಡಿ, ಅಂತಹ ಪ್ರಾಣ, ಅದನ್ನು ಇಟ್ಕೊಂಡು ಆಚಾರ್ಯರು ಏನು ಮಾಡಿದ್ದಾರೆ, ದೇವಾಹ ಅಂತಂದರೆ ಇಂದ್ರಿಯಗಳು ಅಂತ ಅರ್ಥ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತು ತಥಾ ಮನುಷ್ಯಾ ಪಶವಶ್ಚಯೇ, ಮನುಷ್ಯಾ ಪಶವಶ್ಚ ಏತೆ ಪ್ರಾಣನ ಕರ್ಮಣ ಏವ ಚೇಷ್ಟಾವಂತೋ ಭವಂತಿ. ಅದೇ ರೀತಿ ಮನುಷ್ಯರು ಮತ್ತು ಪಶುಗಳು ಕೂಡ, ಅವರು ಯಾರೇ ಆಗಿರಲಿ, ಕೇಶಿತ್ ಯಾವನ, ಅವನು ಪ್ರಾಣನ ಕರ್ಮಣ ಏವ ಅಂದರೆ ಪ್ರಾಣನ ಕರ್ಮವನ್ನು ಮಾಡುವುದರಿಂದಲೇ, ಅದರಿಂದಲೇ ಪ್ರಾಣನ ಕರ್ಮ ಹೇಗೆ ಯಾತ್ರಿಂದ ಆಗುತ್ತೆ, ಪ್ರಾಣಾತ್ಮನಿಂದ ಆಗುತ್ತೆ. ಅವನಿಂದಲೇ ಏನು ಚೇಷ್ಟಾವಂತೋ ಭವ, ಚೇಷ್ಟ ಅಂದರೆ ವ್ಯಾಪಾರ, ಎಲ್ಲ ವ್ಯಾಪಾರವನ್ನು ಮಾಡುವವರಾಗಿ ಆಗುತ್ತಾರೆ ಅಂತ ಹೇಳಿ ಮುಂದೆ ಹೇಳ್ತಾರೆ. ಅತಶ್ಚ ನ ಅನ್ನಮಯೇನೈವ ಪರಿಚ್ಛಿನ್ನೇನ ಆತ್ಮನ ಆತ್ಮವಂತಹ ಪ್ರಾಣಿನ. ಆದ್ದರಿಂದ ಅಯ್ಯಯ್ಯೋ, ಈ ಪರಿಚ್ಛಿನ್ನನಾದ ಹಿಂದೆ ಹೇಳಿದನ ಅನ್ನಮಯ ಆತ್ಮ, ಅವನು ಇವಾಗ ಹೊಟ್ಟದ ಅವನು. ಅಲ್ಲಿ ಏನಾಯಿತು, ಆ ಮುಮುಕ್ಷುವನ್ನ, ಓ ಅನ್ನಮಯ ಆತ್ಮ ನೀನಲ್ಲ, ಅವನೆಲ್ಲ ಅವನೇನು ಪರಮಾರ್ಥವಲ್ಲ, ಅವನಿಗಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥವನು ಯಾರು, ಪ್ರಾಣ ಅಂತ ಹೇಳಿ ಹೇಳ್ತಾ. ಈ ಪರಿಚ್ಛಿನ್ನವಾಗಿರ್ತಕ್ಕಂಥವನು ಅನ್ನಮಯ, ಅವನಿಂದ ಎಲ್ಲರೂ ಕೂಡ ಸ್ವರೂಪವನ್ನು ಹೊಂದಿಲ್ಲ, ಅವನಿಂದ ಸ್ವರೂಪ ಬಂದಿಲ್ಲ. ಕಿಂತರ್ಹಿ ತದಂತರ್ಗತೇನ, ಮತ್ತೇನು ಅಂದರೆ ತದಂತರ್ಗತೇನ, ಆ ಅನ್ನಮಯ ಆತ್ಮನನ್ನು ವ್ಯಾಪಿಸಿ ಅನ್ನಮಯ ಆತ್ಮನ ಒಳಗೆ ಇರತಕ್ಕಂಥ ಪ್ರಾಣಮಯೇನಾಪಿ, ಪ್ರಾಣಮಯನಿಂದಲೂ ಸಾಧಾರಣ, ಅದು ಪ್ರಾಣಮಯ ಏನಾಗಿದ್ದಾನೆ, ಸರ್ವಸಾಧಾರಣ, ಎಲ್ಲರಿಗೂ ಸಾಧಾರಣ ಆಗಿದ್ದಾನೆ. ಭಿಕ್ಷುಕನು ಒಂದೇ, ಪ್ರಾಣಿಗೂ ಒಂದೇ, ಮಹಾರಾಜನೂ ಒಂದೇ, ಎಲ್ಲರಿಗೂ ಒಂದೇ ಪ್ರಾಣ. ಸಾಧಾರಣ ಸರ್ವ ಪಿಂಡ ವ್ಯಾಪಿ, ಪಿಂಡ ಅಂದರೆ ಶರೀರ, ಎಲ್ಲ ಶರೀರವನ್ನು ವ್ಯಾಪಿಸಿ ಆತ್ಮವಂತರಾಗ್ತಾ ಇದ್ದಾರೆ. ಆದ್ದರಿಂದ ಮನುಷ್ಯರೇ ಮುಂತಾದವರು ಆತ್ಮವಂತರಾಗಿದ್ದಾರೆ, ತಮ್ಮ ಸ್ವರೂಪವನ್ನು ಪಡೆದುಕೊಂಡಿದ್ದಾರೆ ಇವನಿಂದ. ಏವಂ ಮನೋಮಯಾದಿಭಿ ಪೂರ್ವ ವ್ಯಾಪಿಭಿ ಉತ್ತರೋತ್ತರೈ ಸೂಕ್ಷ್ಮೈ ಅನ್ನಮಯಾಂತೈ ಆನಂದಮಯಾಂತೈ ಆಕಾಶಾದಿಭೂತಾರಬ್ಧೈ ಅವಿದ್ಯಾಕೃತೈ ಆತ್ಮವಂತಹ ಸರ್ವೇ ಪ್ರಾಣಿನಃ. ಇದೇ ರೀತಿ ಇವಾಗ ಪ್ರಾಣ ಆಯ್ತಲ್ಲ, ಮುಂದೆ ಯಾವುದು ಮನೋಮಯ, ಅದನ್ನು ಹೇಳ್ತಾ ಇದ್ದಾರೆ. ಹೀಗೆ
ಇದೇ ರೀತಿ ಮನೋಮಯಾದಿಭಿ ಅಂದರೆ ಮನೋಮಯನಿಂದ ಪ್ರಾರಂಭಗೊಂಡು ಎಲ್ಲಿಯವರೆಗೆ ಅದು ಹಿಂದಿನದ ಮನೋಮಯ, ವಿಜ್ಞಾನಮಯ, ಆನಂದಮಯ ಮೂರಿದ್ದಾರಲ್ಲ ಇನ್ನು ಮನೋಮಯ ಮನೋಮಯದಿಂದ ಪ್ರಾರಂಭ ಮಾಡಿ ಪೂರ್ವವ್ಯಾಪಿ ವಿಜ್ಞಾನಮಯ, ಆನಂದಮಯ. ಅದಕ್ಕೆ ವಿಜ್ಞಾನಕ್ಕೆ ಪೂರ್ವ ಯಾವುದು? ಮನೋಮಯ. ವಿಜ್ಞಾನಮಯ ಆದಮೇಲೆ ಯಾವುದು? ಆನಂದಮಯ. ಆನಂದಮಯಕ್ಕೆ ಪೂರ್ವ ಯಾವುದು? ಈ ಒಂದು ವಿಜ್ಞಾನಮಯ. ಉತ್ತರ ಯಾವುದು? ಮನೋಮಯನಿಗೆ ಉತ್ತರ ವಿಜ್ಞಾನ, ವಿಜ್ಞಾನಮಯನಿಗೆ ಉತ್ತರ ಆನಂದಮಯ. ಹೀಗೆ ಪೂರ್ವ ಹಿಂದಿನ ಇದೆಯಲ್ಲ ಅದನ್ನ ಉತ್ತರೋತ್ತರೈ ಮುಂದಿನವು ಏನಾಗಿದೆ ಸೂಕ್ಷ್ಮದಿಂದ ಅದನ್ನು ವ್ಯಾಪಿಸಿಕೊಂಡಿವೆ. ಅಂದ್ರೇನು? ಈ ಒಂದು ಪ್ರಾಣಮಯ ಆತ್ಮ ಇದ್ದಾನಲ್ಲ ಅವನ ಹಿಂದೆ ಇವನಾಯ್ತು ಇವನನ್ನೂ ಕೂಡ ಮನೋಮಯಾತ್ಮನು ವ್ಯಾಪಿಸಿಕೊಂಡಿದ್ದಾನೆ. ಆ ಮನೋಮಯಾತ್ಮನನ್ನೂ ಕೂಡ ವಿಜ್ಞಾನಮಯಾತ್ಮ ಆವರಿಸಿಕೊಂಡಿದ್ದಾನೆ. ಆ ವಿಜ್ಞಾನಮಯಾತ್ಮನನ್ನೂ ಕೂಡ ಆನಂದಮಯಾತ್ಮನ ವ್ಯಾಪಿಸಿದ್ದಾನೆ. ಆದರೆ ಇವರು ಯಾರಿಂದಲೂ ಕೂಡ ಸ್ವರೂಪ ಅಂತಕ್ಕಂಥದ್ದು ಬಂದಿಲ್ಲ. ಇವರು ಯಾರೂ ಕಾರಣರಲ್ಲ. ಮತ್ತೆ ಯಾರು ಅಂದರೆ ಈ ಎಲ್ಲ ಕೋಶಗಳನ್ನು ಮೀರಿರತಕ್ಕಂತಹ ಪ್ರತ್ಯೇಗಾತ್ಮ ಅಂತ ಯಾರಿದ್ದಾರಲ್ಲ ಅವರಿಂದ ಸ್ಥಿತಿ ಆಗಿರತಕ್ಕಂಥದ್ದು ಅಂತ ಹೇಳ್ತಾರೆ ಮುಂದೆ. ಇರಲಿ ಆತ್ಮ ಇಲ್ಲಿ ಮುಂದಿನ ಆನಂದಮಯನವರೆಗಿನ ಆಕಾಶಾದಿ ಭೂತಾರಬ್ಧೈ ಅಂದ್ರೇನು? ಇವೆಲ್ಲ ಏನಾಗಿದೆ? ಪಂಚಭೂತಗಳಿಂದ ಆಗಿರತಕ್ಕಂಥದ್ದು. ಆಕಾಶಾದಿ ಪಂಚಭೂತಾರಬ್ಧೈ ಆಕಾಶ ಪಂಚಭೂತಗಳಿಂದ ಅರ್ಧ ಆಗಿರತಕ್ಕಂಥ. ಅಯ್ಯೋ ನೋಡಿ ಎಂಥ ಪದ ಹಾಕಿದ್ದಾರೆ. ಹೌದೇನು? ಅವಿದ್ಯಾಕೃತೈ. ಇದು ಕೇವಲ ಭ್ರಮೆ ಭ್ರಮೆ ಭ್ರಮೆ. ಯಾವ ಆನಂದಮಯವೂ ಇಲ್ಲ, ಅನ್ನಮಯನೂ ಇಲ್ಲ, ಯಾವನೂ ಇಲ್ಲ. ಇರತಕ್ಕಂಥದ್ದು ಒಂದೇ, ಇರತಕ್ಕಂಥದ್ದು ಹಗ್ಗ ಒಂದೇ. ಆದರೂ ಕೂಡ ಭ್ರಮೆಯಿಂದ ಏನಾಗಿದೆ? ಹಾವಾಗಿ ತೋರ್ತಾ ಇದೆ, ಹೂಮಾಲೆಯಾಗಿ ತೋರ್ತಾ ಇದೆ, ನೀರಿನ ಕೋಡಿಯಾಗಿ ತೋರ್ತಾ ಇದೆ, ನೆಲದ ಬಿರುಕಾಗಿ ತೋರ್ತಾ ಇದೆ. ಇಷ್ಟೆಲ್ಲ ವಿಕಲ್ಪದಿಂದ ತೋರ್ತಾ ಇದೆ. ಇರತಕ್ಕಂಥದ್ದು ಯಾವುದು? ಹಗ್ಗ. ಇವೆಲ್ಲ ಹೇಗೆ ತೋರ್ತಾ ಇದೆ? ಅವಿದ್ಯಾಕಲ್ಪಿತ. ಹಾಗೆ ಅವಿದ್ಯಾಕೃತವಾಗಿರತಕ್ಕಂಥ ಅವಿದ್ಯಾಕಲ್ಪಿತವಾಗಿರತಕ್ಕಂಥ ಈ ಆತ್ಮರುಗಳು ಯಾರು? ಅನ್ನಮಯ ಆತ್ಮನಿಂದ ಹಿಡಿದು ಆನಂದಮಯ ಆತ್ಮರವರೆಗೂ ಕೂಡ ಯಾರು? ಅವಿದ್ಯಾಕಲ್ಪಿತರಿವರೆಲ್ಲ. ಇವರಿಂದ ಏನಾಗಿದೆ? ಆತ್ಮವಂತ ಅಂದರೆ ಆತ್ಮವಂತ ಇವ ಅಂತ ಅಂದರೆ ಓಹೋ ಇವರಿಂದಲೇ ಆತ್ಮ ನಾವು ಸ್ವರೂಪವನ್ನು ಪಡೆದುಕೊಂಡಿದ್ದೇವೆಯೋ ಎಂಬಂತೆ ತೋರ್ತಾ ಇದೆ ನಮಗೆ. ಯಾಕೆ? ಅವಿದ್ಯಾವಸ್ಥೆಯಲ್ಲಿ ಇವೆ. ಸ್ವರೂಪ ತೋರಿಕೊಳ್ಳೋ ಎಂಬಂತೆ ಅಂತ ಅನ್ನೋದು ಜ್ಞಾನವಾದ ಮೇಲೆ. ಈಗ ಎಂಬಂತೆ ಇಲ್ಲ. ಅವಿದ್ಯಾಸ್ಥಿತಿ ಸ್ವಪ್ನದಲ್ಲಿ ಅದೇ ಸತ್ಯ. ಹಾಗಾಗಿ ಅವಿದ್ಯಾ ದಶೆಯಲ್ಲಿ ಇದೇ ಸತ್ಯ. ಹೀಗೆ ಆತನ ಪಡೆದ ಮತ್ತೆ ಮುಂದೆ ಹೇಳ್ತಾರೆ ನೋಡಿ, ಇದು ಮುಖ್ಯವಾದ ಪದ. ತಥಾ ಸ್ವಾಭಾವಿಕೇನಾಪಿ ಆಕಾಶಾದಿ ಕಾರಣೇನ ನಿತ್ಯೇನ ಅವಿಕೃತೇನ ಸತ್ಯಜ್ಞಾನಾನಂತ ಲಕ್ಷಣೇನ ಪಂಚಕೋಶಾತಿಗೇನ ಸರ್ವಾತ್ಮನ ಆತ್ಮವಂತಹ. ಮತ್ತು ಇವರು ಆತ್ಮರಂತೆ ಇದ್ದಾರೆ. ಮತ್ತು ಇರ್ತಕ್ಕಂಥದ್ದು ಏನು? ಸ್ವಾಭಾವಿಕೇತೇನು? ಇದು ಸ್ವಭಾವ, ಎಲ್ಲರ ಸ್ವರೂಪವಾಗಿರತಕ್ಕಂತಹ. ಮತ್ತು ತಥಾ ಸ್ವಾಭಾವಿಕೇನಾಪಿ ಸ್ವಾಭಾವಿಕವಾಗಿರತಕ್ಕಂತಹ ಸ್ವಾಭಾವಿಕೇನಾಪಿ ಆಕಾಶಾದಿ ಕಾರಣೇನ ಆಕಾಶವೇ ಮುಂತಾದಕ್ಕೂ ಕಾರಣವಾಗಿರತಕ್ಕಂತಹ. ಇದು ಸ್ವಾಭಾವಿಕವಾಗಿರ್ತ ಎಲ್ಲದಕ್ಕೂ ಸ್ವಾಭಾವಿಕ ಸಮಾನ ಸ್ವರೂಪವಾಗಿರ್ತಕ್ಕಂಥದ್ದು, ಆಕಾಶಾದಿಕ್ಕೂ ಕಾರಣವಾಗಿರ್ತಕ್ಕಂಥದ್ದು. ಮತ್ತು ನಿತ್ಯೇನ ಇದಕ್ಕೆ ಯಾವತ್ತಿಗೂ ಕೂಡ ನಾಶ ಕ್ಷಯ ಅಂತಕ್ಕಂಥದ್ದು ಇಲ್ಲ. ಎಂತೂ ಅವಿಕೃತೇನ ಹೋಗಲಿ ನಾಶ ಬೇಡ ಕಣ್ರಿ, ವಿಕಾರವಾಗಿ ಹೋಯ್ತು ಅದೂ ಇಲ್ಲ, ಅವಿಕೃತೇನ. ಮತ್ತು ಎಂಥದ್ದು? ಸತ್ಯಜ್ಞಾನಾನಂತ ಲಕ್ಷಣೇನ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಏನು ಹೇಳಿದ ಲಕ್ಷಣದಲ್ಲಿ ಆ ಲಕ್ಷಣವುಳ್ಳ ಬ್ರಹ್ಮ ಸತ್ಯಜ್ಞಾನ ಅಂತ ಲಕ್ಷಣದಿಂದ ಇರ್ತಕ್ಕಂಥ. ಮತ್ತು ಯಾರಿವನು? ಪಂಚಕೋಶಾತಿಯೇನ ಅಂದರೆ ಅನ್ನಮಯಾತ್ಮ, ಪ್ರಾಣಮಯಾತ್ಮ, ಮನೋಮಯಾತ್ಮ, ವಿಜ್ಞಾನಮಯಾತ್ಮ, ಆನಂದಮಯಾತ್ಮ ಇವರೆಲ್ಲರಿಗಿಂತಲೂ ಹೊರತಾಗಿ
ಅವರೆಲ್ಲರನ್ನೂ ಕೂಡ ಮೀರಿ, ಅವರೆಲ್ಲರನ್ನೂ ಕೂಡ ವ್ಯಾಪಿಸಿ, ಸರ್ವಾತ್ಮನ ಅಂದರೆ ಎಲ್ಲರಿಗೂ ಕೂಡ ಸ್ವರೂಪನಾಗಿರ್ತಕ್ಕಂಥ ಇದೆಯ ಇವನಿಂದ ಆತ್ಮವಂತ ಸ್ಥಿತಿ ಅಂತ ಕರೆಯಿರ್ತಕ್ಕ ಇವನು ಸಹಿ ಪರಮಾರ್ಥತಃ ಆತ್ಮ ಸರ್ವೇಶಾಂ. ಅವನು ಪರಮಾರ್ಥವಾಗಿ ಎಲ್ಲರ ಸ್ವರೂಪನಾಗಿರ್ತಕ್ಕಂಥವನು. ಪರಮಾರ್ಥವಾಗಿ ಇವರೆಲ್ಲ ಏನು, ಇವರು ಸದ್ಯಕ್ಕೆ ಸ್ವರೂಪವೇ, ಅಂದರೆ ಸ್ವರೂಪದಂತೆ ಇದ್ದಾರೆ, ಇಲ್ಲಿ ಅವಿದ್ಯಾ ಅವಸ್ಥೆಯಲ್ಲಿ ಅಷ್ಟೆ. ಇತ್ಯೇತದಪಿ ಅರ್ಥಾತ್ ಉಕ್ತಂ, ಇದು ಅರ್ಥದಿಂದ ಇದನ್ನು ಕೂಡ ಹೇಳಿದಂತಾಗುತ್ತೆ. ಯಾವುದು ಈ ಪರಮಾರ್ಥ ಆತ್ಮ ಇದ್ದಾನಲ್ಲ ಅವನನ್ನು ಕೂಡ ಹೇಳಿದೆ. ಇವರು ಯಾರೂ ಪರಮಾರ್ಥ ಸ್ವರೂಪರಾದ ಆತ್ಮವಲ್ಲ, ಇವರೆಲ್ಲರಿಗೂ ಇವರೆಲ್ಲರನ್ನು ಮೀರಿಸಿರತಕ್ಕಂತಹ, ಇವರೆಲ್ಲರಿಗಿಂತಲೂ ಸೂಕ್ಷ್ಮವಾಗಿರತಕ್ಕಂತಹ ಪ್ರತ್ಯೇಕಾತ್ಮ ಇದ್ದಾನೆ ಅವನು ಪರಮಾರ್ಥಾತ್ಮ ಅಂತ ಹೇಳಿದ ಹಾಗೆ ಆಯಿತು ಅಂತ ಹೇಳ್ತಾರೆ. ಮುಂದಿನ ಭಾಗವೆಲ್ಲ ಬಹಳ ಚೆನ್ನಾಗಿದೆ. ಇವೆಲ್ಲವನ್ನೂ ಕೂಡ ಮೀರಿ ಪ್ರತ್ಯೇಕಾತ್ಮನ ಹೇಳುತ್ತಾರೆ. ಆ ಭಾಗ ಅದ್ಭುತವಾದ ಭಾಷ್ಯಕಾರವನ್ನು ನೋಡೋಣ. ಮುಂದಿನ ಭಾಗದಲ್ಲಿ ಅದನ್ನು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.